ಬಾಡಿ ಫ್ಲೂಯಿಡ್ಸ್ ಆ್ಯಂಡ್ ಸರ್ಕ್ಯುಲೇಷನ್ ಚಾಪ್ಟ್ರಿಂದ ಡಬಲ್ ಸರ್ಕ್ಯುಲೇಷನ್ ಬಗ್ಗೆ ಸ್ಟಡಿ ಮಾಡೋಣ. ಡಬಲ್ ಸರ್ಕ್ಯುಲೇಷನ್ ಅಂದರೆ ಸೇಮ್ ಬ್ಲಡ್ ಹಾರ್ಟಿಗೆ 2 ಸಲ ಬರುತ್ತೆ. ಯಾಕೆ ಬರುತ್ತೆ, ಹೇಗೆ ಬರುತ್ತೆ ಅನ್ನೋದನ್ನೆಲ್ಲ ಸ್ಟಡಿ ಮಾಡ್ತಾ ಹೋಗೋಣ. ನಾನು ಹೇಳಿದ್ದನ್ನೆಲ್ಲ ನೀವು ಒಂದು ಬುಕ್ ಮತ್ತು ಪೆನ್ ತೊಗೊಂಡು ನೋಟ್ ಮಾಡ್ಕೊತಾ ಹೋಗಿ. ಹಾಗೆ NCERT ಟೆಕ್ಸ್ಟ್ ಬುಕ್ನ ಚೆನ್ನಾಗಿ ರೆಫರ್ ಮಾಡಿ. ನಿಮಗೆ ಲೆಕ್ಚರ್ ಇಷ್ಟ ಆದರೆ ಲೈಕ್ ಮಾಡೋದ್ರ ಮುಖಾಂತರ ತಿಳಿಸಿ. ಹಾಗೆ ಇಷ್ಟ ಆಗಲಿಲ್ಲ ಅಂತ ಹೇಳಿದರೆ ಡಿಸ್ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ. ಬ್ಲಡ್ ಫ್ಲೋಸ್ ಇನ್ ಅ ಫಿಕ್ಸ್ಡ್ ರೂಟ್ ಥ್ರೂ ಬ್ಲಡ್ ವೆಸಲ್ಸ್. ಬ್ಲಡ್ ಏನಾಗಿರುತ್ತೆ ಅಂದರೆ ಒಂದು ಫಿಕ್ಸ್ಡ್ ರೂಟಲ್ಲಿ ಫ್ಲೋ ಆಗುತ್ತೆ ಬ್ಲಡ್ ವೆಸಲ್ನ ಮುಖಾಂತರ. ಫಾರ್ ಎಕ್ಸಾಂಪಲ್, ಇವಾಗ ನೀವು ಮೈಸೂರಿಂದ ಬೆಂಗಳೂರಿಗೆ ಹೋಗಬೇಕು, ಬಸ್ಸಲ್ಲಿ ಹೋಗ್ತಿದ್ದೀರಾ ಅಂತ ಅಂದ್ಕೊಳ್ಳಿ. ಮೈಸೂರಿಂದ ಬೆಂಗಳೂರಿಗೆ ಹೋಗೋದಕ್ಕೆ ಫಿಕ್ಸ್ಡ್ ರೂಟ್ ಇರುತ್ತೆ ಅಲ್ವಾ, ಅದೇ ರೂಟಲ್ಲಿ ಹೋಗ್ತೀರಾ, ಅದೇ ರೂಟಲ್ಲಿ ಏನು ಮಾಡ್ತೀರಾ, ವಾಪಸ್ ಬರ್ತೀರಾ. ಅದೇ ರೀತಿ ಇಲ್ಲೂ ಕೂಡ ಸರ್ಕ್ಯುಲೇಟರಿ ಸಿಸ್ಟಮ್ ಅಂತ ಹೇಳಿದ್ರೆ ಬ್ಲಡ್ ಫ್ಲೋ ಆಗೋದಕ್ಕೆ ಫಿಕ್ಸ್ಡ್ ರೂಟ್ ಇರುತ್ತೆ, ಅದೇ ರೂಟ್ ಮುಖಾಂತರ ಬ್ಲಡ್ ಫ್ಲೋ ಆಗುತ್ತೆ. ಬಸ್ಸು ಹೋಗುವಾಗ ಹೇಗೆ ಹೋಗುತ್ತೆ, ಲೆಫ್ಟ್ ಸೈಡಲ್ಲೇ ಹೋಗುತ್ತೆ. ಹಾಗೆ ಬಸ್ಸು ಬರುವಾಗ ಲೆಫ್ಟ್ ಸೈಡಲ್ಲೇ ಬರುತ್ತೆ. ಅದೇ ರೀತಿ ಇಲ್ಲೂ ಕೂಡ ಆರ್ಟ್ರೀಸ್ಗಳು ಆಕ್ಸಿಜನೇಟೆಡ್ ಬ್ಲಡ್ನ ಕ್ಯಾರಿ ಮಾಡಿದ್ರೆ ವೇನ್ಸ್ಗಳು ಡಿಆಕ್ಸಿಜನೇಟೆಡ್ ಬ್ಲಡ್ನ ಕ್ಯಾರಿ ಮಾಡುತ್ತೆ. ಅಂದರೆ ಆಕ್ಸಿಜನೇಟೆಡ್ ಬ್ಲಡ್ನ ಕ್ಯಾರಿ ಮಾಡೋದಕ್ಕೆ ಸಪ್ರೇಟ್ ವೇನ್ಸ್ ಇರುತ್ತೆ, ಡಿಆಕ್ಸಿಜನೇಟೆಡ್ ಬ್ಲಡ್ನ ಕ್ಯಾರಿ ಮಾಡೋದಕ್ಕೆ ಸಪ್ರೇಟ್ ವೇನ್ಸ್ಗಳು ಪ್ರೆಸೆಂಟ್ ಇರುತ್ತೆ. ಬ್ಲಡ್ ಯಾವುದ್ರ ಮುಖಾಂತರ ಫ್ಲೋ ಆಗುತ್ತೆ, ಬ್ಲಡ್ ವೆಸಲ್ಸ್. ಆ ಬ್ಲಡ್ ವೆಸಲ್ಸ್ಗಳು ಯಾವುದು, ಆರ್ಟ್ರೀಸ್ ಮತ್ತು ವೇನ್ಸ್. ಆರ್ಟ್ರೀಸ್ ಮತ್ತು ವೇನ್ಸ್ ಎರಡು ಕೂಡ 3 ಲೇಯರ್ಸಿಂದ ಫಾರ್ಮೇಷನ್ ಆಗಿರುತ್ತೆ. ಅದು ಯಾವ್ದ್ಯಾವುದು ಅಂತ ನೋಡೋಣ. ಟ್ಯೂನಿಕಾ ಇಂಟಿಮಾ, ಟ್ಯೂನಿಕಾ ಮೀಡಿಯಾ ಮತ್ತು ಟ್ಯೂನಿಕಾ ಎಕ್ಸ್ಟರ್ನಾ. ಟ್ಯೂನಿಕಾ ಇಂಟಿಮಾ ಬಂದು ಇನ್ನರ್ ಮೋಸ್ಟ್ ಲೇಯರ್, ಇದು ಸ್ಕ್ವಾಮಸ್ ಎಂಡೋಥೀಲಿಯಮ್ ಇಂದ ಫಾರ್ಮೇಷನ್ ಆಗಿರುತ್ತೆ. ಟ್ಯೂನಿಕಾ ಮೀಡಿಯಾ ಬಂದು ಮಿಡಲ್ ಲೇಯರ್, ಇದು ಸ್ಮೂತ್ ಮಸಲ್ ಮತ್ತು ಎಲಾಸ್ಟಿಕ್ ಫೈಬರ್ಸ್ ಇಂದ ಫಾರ್ಮೇಷನ್ ಆಗಿರುತ್ತೆ. ಟ್ಯೂನಿಕಾ ಎಕ್ಸ್ಟರ್ನಾ ಕನೆಕ್ಟಿವ್ ಟಿಶ್ಯೂ ಮತ್ತು ಕೊಲಾಜಿನ್ ಫೈಬರ್ಸ್ ಇಂದ ಫಾರ್ಮೇಷನ್ ಆಗಿರುತ್ತೆ. ಈ ಪಿಕ್ಚರಲ್ಲಿ ನೀವು ಆರ್ಟ್ರಿ ಮತ್ತು ವೆಯ್ನ ಅಬ್ಸರ್ವ್ ಮಾಡ್ಬೋದು. ಆರ್ಟ್ರಿ ಮತ್ತು ವೆಯ್ನ್ ಎರಡೂ ಕೂಡ 3 ಲೇಯರ್ಸಿಂದನೇ ಫಾರ್ಮೇಷನ್ ಆಗಿರುತ್ತೆ. ಬಟ್ ಡಿಫ್ರೆನ್ಸ್ ಏನು ಅಂದರೆ ಆರ್ಟ್ರಿದು ಮಿಡಲ್ ಲೇಯರ್ ಥಿಕ್ ಇರುತ್ತೆ, ವೆಯ್ನಲ್ಲಿ ಮಿಡಲ್ ಲೇಯರ್ ಥಿನ್ ಆಗಿ ಇರುತ್ತೆ. ಆರ್ಟ್ರಿಗೆ ಗುಡ್ ಎಲಾಸ್ಟಿಕ್ ಪ್ರಾಪರ್ಟಿ ಇರುತ್ತೆ, ಆದ್ದರಿಂದ ಅದು ಹೈ ಬ್ಲಡ್ ಪ್ರೆಷರ್ನ ಕೂಡ ವಿತ್ಸ್ಟ್ಯಾಂಡ್ ಮಾಡೋವಂಥ ಕೆಪಾಸಿಟಿ ಇರುತ್ತೆ. ವೇಯ್ನಲ್ಲಿ ಎಲಾಸ್ಟಿಸಿಟಿ ಕಮ್ಮಿ ಇರುತ್ತೆ, ಆದ್ದರಿಂದ ಇದರಲ್ಲಿ ಬ್ಲಡ್ ಲೋ ಪ್ರೆಷರಲ್ಲಿ ಫ್ಲೋ ಆಗ್ತಿರುತ್ತೆ. ಇನ್ನೊಂದು ಡಿಫ್ರೆನ್ಸ್ ಏನು ಅಂದರೆ ವೇಯ್ನಲ್ಲಿ ವ್ಯಾಲ್ವ್ಸ್ಗಳು ಪ್ರೆಸೆಂಟ್ ಇರುತ್ತೆ ಬ್ಯಾಕ್ ಫ್ಲೋನ ಪ್ರಿವೆಂಟ್ ಮಾಡೋದಕ್ಕೆ. ಆರ್ಟ್ರೀಸಲ್ಲಿ ವ್ಯಾಲ್ವ್ಸ್ ಏನೂ ಇರೋದಿಲ್ಲ. ಈಗ ಡಬಲ್ ಸರ್ಕ್ಯುಲೇಷನ್ ಅಂದರೆ ಏನು ಅಂತ ಸ್ಟಡಿ ಮಾಡೋಣ. ಡಬಲ್ ಸರ್ಕ್ಯುಲೇಷನ್, ಪ್ಯಾಸೇಜ್ ಆಫ್ ಸೇಮ್ ಬ್ಲಡ್ ಟ್ವೈಸ್ ಇನ್ ದ ಹಾರ್ಟ್ ಥ್ರೂ ಸಪರೇಟ್ ಪಾತ್ವೇಸ್ ಫಾರ್ ಕಂಪ್ಲೀಟಿಂಗ್ 1 ಸೈಕಲ್. ಪ್ಯಾಸೇಜ್ ಆಫ್ ಸೇಮ್ ಬ್ಲಡ್ ಟ್ವೈಸ್ ಇನ್ ದ ಹಾರ್ಟ್ ಅಂದರೆ ಸೇಮ್ ಬ್ಲಡ್ 2 ಸತಿ ಹಾರ್ಟಿಗೆ ಬರುತ್ತೆ ಥ್ರೂ ಸಪರೇಟ್ ಪಾತ್ವೇಸ್, ಸಪ್ರೇಟ್ ಪಾತ್ವೇಸ್ಗಳ ಮುಖಾಂತರ ಬರುತ್ತೆ ಫಾರ್ ಕಂಪ್ಲೀಟಿಂಗ್ 1 ಸೈಕಲ್. 1 ಸೈಕಲ್ನ ಕಂಪ್ಲೀಟ್ ಮಾಡೋದಕ್ಕೆ. 1 ಸೈಕಲ್ ಅಂದರೆ ಯಾವುದು, ಕಾರ್ಡಿಯಾಕ್ ಸೈಕಲ್. ಕಾರ್ಡಿಯಾಕ್ ಸೈಕಲ್ ಅಂದರೆ ಏನು ಅಂತ ಈಗ ಆಲ್ರೆಡಿ ಲಾಸ್ಟ್ ಕ್ಲಾಸಲ್ಲಿ ಓದಿದ್ದೀವಿ. 1 ಕಾರ್ಡಿಯಾಕ್ ಸೈಕಲ್ ಕಂಪ್ಲೀಟ್ ಆಗೋ ಅಷ್ಟರಲ್ಲಿ ಸೇಮ್ ಬ್ಲಡ್ ಹಾರ್ಟಲ್ಲಿ 2 ಸಲ ಪಾಸ್ ಆಗಿರುತ್ತೆ. ಅದನ್ನು ನಾವು ಡಬಲ್ ಸರ್ಕ್ಯುಲೇಷನ್ ಅಂತ ಹೇಳಿ ಕರಿತೀವಿ. ಆ ಒಂದು ಸಪರೇಟ್ ಪಾತ್ವೇಸ್ಗಳು ಯಾವುದು ಅಂತ ನೋಡೋದಾದರೆ ಒಂದು ಪಲ್ಮನರಿ ಸರ್ಕ್ಯುಲೇಷನ್, ಇನ್ನೊಂದು ಸಿಸ್ಟಮಿಕ್ ಸರ್ಕ್ಯುಲೇಷನ್. ಈ 2 ಪಾತ್ವೇಗಳ ಮುಖಾಂತರ ಬ್ಲಡ್ ಹಾರ್ಟಿಗೆ 2 ಟೈಮ್ಸ್ ಎಂಟರ್ ಆಗುತ್ತೆ ಸೇಮ್ ಬ್ಲಡ್. ಡಬಲ್ ಸರ್ಕ್ಯುಲೇಷನ್ ಅಂದರೆ ಏನು ಅಂತ ಸಿಂಪಲ್ ಆಗಿ ನಿಮಗೆ ಫಸ್ಟೇ ಎಕ್ಸ್ಪ್ಲೈನ್ ಮಾಡಿರ್ತೀನಿ. ಸೊ ಇಲ್ಲಿ ಬ್ಲೂ ಕಲರಲ್ಲಿ ಕಾಣಿಸ್ತಿರೋದೆಲ್ಲ ಡಿಆಕ್ಸಿನೇಟೆಡ್ ಬ್ಲಡ್ನ ಕ್ಯಾರಿ ಮಾಡೋ ಅಂಥ ಬ್ಲಡ್ ವೆಸಲ್ಸ್ಗಳು. ಓಕೆ, ರೆಡ್ ಕಲರಲ್ಲಿ ಕಾಣಿಸ್ತಿರೋದೆಲ್ಲ ಆಕ್ಸಿಜನೇಟೆಡ್ ಬ್ಲಡ್ನ ಕ್ಯಾರಿ ಮಾಡೋ ಅಂಥ ಬ್ಲಡ್ ವೆಸಲ್ಸ್ಗಳು. ಓಕೆ, ಹಾಗೆ ಹಾರ್ಟಲ್ಲಿ ಬ್ಲೂ ಕಲರ್ ಮತ್ತು ರೆಡ್ ಕಲರ್ ಇದೆ, ಕಾಣಿಸ್ತಿರ್ಬೋದು ನಿಮಗೆ. ಬ್ಲೂ ಕಲರ್ ಡಿಆಕ್ಸಿನೇಟೆಡ್ ಬ್ಲಡ್ನ ರೆಪ್ರೆಸೆಂಟ್ ಮಾಡುತ್ತೆ, ಹಾಗೆ ರೆಡ್ ಕಲರ್ ಆಕ್ಸಿಜನೇಟೆಡ್ ಬ್ಲಡ್ನ ರೆಪ್ರೆಸೆಂಟ್ ಮಾಡುತ್ತೆ. ಡಿಆಕ್ಸಿನೇಟೆಡ್ ಬ್ಲಡ್ ಅಂದರೆ ಏನು, ಆ ಬ್ಲಡ್ಡಲ್ಲಿ CO2 ಕಾರ್ಬನ್ ಡೈಆಕ್ಸೈಡ್ ಪ್ರೆಸೆಂಟ್ ಇರುತ್ತೆ. ಆಕ್ಸಿಜನೇಟೆಡ್ ಬ್ಲಡ್ ಅಂದರೆ ಅದರಲ್ಲಿ ಆಕ್ಸಿಜನ್ ಪ್ರೆಸೆಂಟ್ ಇರುತ್ತೆ. ಫಸ್ಟ್ ಏನಾಗುತ್ತೆ ಅಂದರೆ ಇಲ್ಲಿ ಬ್ಲೂ ಕಲರ್ ಬ್ಲಡ್ ವೆಸಲ್ಸ್ಗಳಿದೆ ಅಲ್ವಾ, ಆ ಬ್ಲೂ ಕಲರ್ ಬ್ಲಡ್ ವೆಸಲ್ಸ್ಗಳು ಏನು ಮಾಡುತ್ತೆ ಅಂದರೆ ಬ್ಲೂ ಕಲರ್ ಬ್ಲಡ್ ವೆಸಲ್ಸ್ ನಥಿಂಗ್ ಬಟ್ ವೇನ್ಸು ಡಿಆಕ್ಸಿನೇಟೆಡ್ ಬ್ಲಡ್ನ ಕ್ಯಾರಿ ಮಾಡೋದು. ಆ ವೇನ್ಸ್ಗಳೆಲ್ಲ ಏನು ಮಾಡುತ್ತೆ ಅಂದರೆ ಬಾಡಿಯಲ್ಲಿ ಎಲ್ಲ ಕಡೆಯಿಂದ ಡಿಆಕ್ಸಿನೇಟೆಡ್ ಬ್ಲಡ್ನ ತಗೊಬಂದು ಹಾರ್ಟಿಗೆ ಕೊಡುತ್ತೆ. ಹಾರ್ಟಿಂದ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಡಿಆಕ್ಸಿನೇಟೆಡ್ ಬ್ಲಡ್ ಲಂಗ್ಸಿಗೆ ಹೋಗುತ್ತೆ. ಲಂಗ್ಸ್ ಅಲ್ಲಿ ಡಿಆಕ್ಸಿನೇಟೆಡ್ ಬ್ಲಡ್ ಎಲ್ಲ ಆಕ್ಸಿಜನೇಟ್ ಆಗುತ್ತೆ. ನೆಕ್ಸ್ಟ್ ಲಂಗ್ಸ್ ಅಲ್ಲಿ ಆಕ್ಸಿಜನೇಟ್ ಆಗಿರೋ ಬ್ಲಡ್ ಮತ್ತೆ ಹಾರ್ಟಿಗೆ ಬರುತ್ತೆ. ಹಾರ್ಟಿಗೆ ಬಂದು ಹಾರ್ಟಿಂದ ಬ್ಲಡ್ ವೆಸಲ್ಸ್ಗಳ ಮುಖಾಂತರ ಬಾಡಿಯ ಎಲ್ಲ ಪಾರ್ಟ್ಸ್ಗಳಿಗೂ ಸಪ್ಲೈ ಆಗುತ್ತೆ. ಬ್ಲಡ್ ಹಾರ್ಟಿಗೆ 2 ಸಲ ಬರುತ್ತೆ, ಅಂದರೆ ಒಂದ್ಸತಿ ಡಿಆಕ್ಸಿನೇಟೆಡ್ ಬ್ಲಡ್ ಬರುತ್ತೆ. ಡಿಆಕ್ಸಿನೇಟೆಡ್ ಬ್ಲಡ್ ಹಾರ್ಟಿಂದ ಲಂಗ್ಸಿಗೆ ಹೋಗಿ ಆಕ್ಸಿಜನೇಟ್ ಆಗಿ ಮತ್ತೆ ಹಾರ್ಟಿಗೆ ಬರುತ್ತೆ. ಅದನ್ನೇ ನಾವು ಡಬಲ್ ಸರ್ಕ್ಯುಲೇಷನ್ ಅಂತ ಹೇಳಿ ಕರಿತೀವಿ.
ಪಲ್ಮನರಿ ಸರ್ಕ್ಯುಲೇಷನ್ ತುಂಬ ಸಿಂಪಲ್ ಮತ್ತು ಈಸಿ. ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಮೂಮೆಂಟ್ ಆಫ್ ಬ್ಲಡ್ ಫ್ರಮ್ ಹಾರ್ಟ್ ಟು ಲಂಗ್ಸ್ ಆ್ಯಂಡ್ ಬ್ಯಾಕ್ ಟು ಹಾರ್ಟ್ ಅಗೈನ್. ಸೊ ಪಲ್ಮನರಿ ಸರ್ಕ್ಯುಲೇಷನ್ ಅಂದರೆ ಏನಿಲ್ಲ, ಸಿಂಪಲ್. ಬ್ಲಡ್ ಏನಾಗುತ್ತೆ ಅಂದರೆ ಹಾರ್ಟಿಂದ ಲಂಗ್ಸಿಗೆ ಹೋಗುತ್ತೆ, ಅಗೇನ್ ಮತ್ತೆ ಲಂಗ್ಸಿಂದ ಹಾರ್ಟಿಗೆ ಬರುತ್ತೆ. ಅದನ್ನೇ ನಾವು ಪಲ್ಮನರಿ ಸರ್ಕ್ಯುಲೇಷನ್ ಅಂತ ಹೇಳಿ ಕರಿತೀವಿ. ಹಾರ್ಟ್ ಮತ್ತು ಲಂಗ್ಸ್ ಮಧ್ಯೆ ನಡೆಯೋ ಅಂಥ ಸರ್ಕ್ಯುಲೇಷನ್. ಡಿಆಕ್ಸಿನೇಟೆಡ್ ಬ್ಲಡ್ ಈಸ್ pumped out of the right ventricle into pulmonary trunk. ಬಾಡಿಯ ಎಲ್ಲ ಪಾರ್ಟ್ಸಿಂದ ಏನಾಗುತ್ತೆ ಅಂದರೆ ಡಿಆಕ್ಸಿನೇಟೆಡ್ ಬ್ಲಡ್ ಫಸ್ಟು ರೈಟ್ ಏಟ್ರಿಯಮಿಗೆ ಬರುತ್ತೆ. ರೈಟ್ ಏಟ್ರಿಯಮಿಂದ ಏನಾಗುತ್ತೆ, ರೈಟ್ ವೆಂಟ್ರಿಕಲ್ಗೆ ಹೋಗುತ್ತೆ. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಪಲ್ಮನರಿ ಟ್ರಂಕ್ ಅಥವಾ ಪಲ್ಮನರಿ ಆರ್ಟ್ರಿಯ ಮುಖಾಂತರ ಲಂಗ್ಸಿಗೆ ಡಿಆಕ್ಸಿನೇಟೆಡ್ ಬ್ಲಡ್ ಹೋಗುತ್ತೆ. ಲಂಗ್ಸಲ್ಲಿ ಡಿಆಕ್ಸಿನೇಟೆಡ್ ಬ್ಲಡ್ ಎಲ್ಲ ಆಕ್ಸಿಜನೇಟೆಡ್ ಆಗುತ್ತೆ, ಅಂದರೆ ಕಾರ್ಬನ್ ಡೈಆಕ್ಸೈಡ್ನ ಕೊಟ್ಬಿಟ್ಟು ಆಕ್ಸಿಜನ್ನ ಇಸ್ಕೊಬರುತ್ತೆ ಬ್ಲಡ್ಡು. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಲಂಗ್ಸಿಂದ ಪಲ್ಮನರಿ ವೇನ್ಸ್ನ ಮುಖಾಂತರ ಆಕ್ಸಿಜನೇಟೆಡ್ ಬ್ಲಡ್ ಲೆಫ್ಟ್ ಏಟ್ರಿಯಮಿಗೆ ಬರುತ್ತೆ. ಲೆಫ್ಟ್ ಏಟ್ರಿಯಮಿಂದ ಆಕ್ಸಿಜನೇಟೆಡ್ ಬ್ಲಡ್ ವೆಸಲ್ಸ್ಗಳ ಮುಖಾಂತರ ಬಾಡಿಯ ಎಲ್ಲ ಪಾರ್ಟ್ಸ್ಗಳಿಗೂ ಕೂಡ ಸಪ್ಲೈ ಆಗುತ್ತೆ. ಇದನ್ನು ನಾವು ಪಲ್ಮನರಿ ಸರ್ಕ್ಯುಲೇಷನ್ ಅಂತ ಹೇಳಿ ಕರಿತೀವಿ. ಪಲ್ಮನರಿ ಸರ್ಕ್ಯುಲೇಷನ್ನ ಪಿಕ್ಚರ್ನ ಮುಖಾಂತರ ಅರ್ಥ ಮಾಡ್ಕೊಳ್ಳೋಣ. ಸೊ ಇದು ರೈಟ್ ಏಟ್ರಿಯಮ್. ರೈಟ್ ಏಟ್ರಿಯಮಿಗೆ ಬ್ಲಡ್ ವೆಸಲ್ಸ್ಗಳ ಮುಖಾಂತರ ಬಾಡಿಯ ಎಲ್ಲ ಪಾರ್ಟ್ಸಿಂದ ಯಾವ ಬ್ಲಡ್ ಬರುತ್ತೆ, ಡಿಆಕ್ಸಿನೇಟೆಡ್ ಬ್ಲಡ್ ಬರುತ್ತೆ. ಓಕೆ, ಸೊ ಇವಾಗ ರೈಟ್ ಏಟ್ರಿಯಮಲ್ಲಿ ಡಿಆಕ್ಸಿನೇಟೆಡ್ ಬ್ಲಡ್ ಇದೆ. ಡಿಆಕ್ಸಿನೇಟೆಡ್ ಬ್ಲಡ್ ಏನಾಗುತ್ತೆ, ಏಟ್ರಿಯಮಿಂದ ವೆಂಟ್ರಿಕಲ್ಲಿಗೆ ಬರುತ್ತೆ. ವೆಂಟ್ರಿಕಲ್ಲಿಂದ ಏನಾಗುತ್ತೆ ಅಂದರೆ ಪಲ್ಮನರಿ ಆರ್ಟ್ರಿ ಮುಖಾಂತರ ಡಿಆಕ್ಸಿನೇಟೆಡ್ ಬ್ಲಡ್ ಲಂಗ್ಸಿಗೆ ಹೋಗುತ್ತೆ. ಎರಡೂ ಲಂಗ್ಸ್ಗಳಿಗೂ ಡಿಆಕ್ಸಿನೇಟೆಡ್ ಬ್ಲಡ್ ಹೋಗುತ್ತೆ. ಲಂಗ್ಸಲ್ಲಿ ಏನಾಗುತ್ತೆ ಅಂದರೆ ಅದು ಕಾರ್ಬನ್ ಡೈಆಕ್ಸೈಡ್ ಎಲ್ಲ ಲಂಗ್ಸಿಗೆ ಕೊಟ್ಬಿಟ್ಟು ಆಕ್ಸಿಜನ್ನ ತಗೊಳುತ್ತೆ. ಓಕೆ, ಲಂಗ್ಸಲ್ಲಿ ಡಿಆಕ್ಸಿನೇಟೆಡ್ ಬ್ಲಡ್ ಎಲ್ಲ ಆಕ್ಸಿಜನೇಟ್ ಆಗುತ್ತೆ. ಓಕೆ, ಆಕ್ಸಿಜನೇಟ್ ಆದಮೇಲೆ ಲಂಗ್ಸಿಂದ ಏನಾಗುತ್ತೆ ಅಂದರೆ ಮತ್ತೆ ಹಾರ್ಟಿಗೆ ಬರುತ್ತೆ. ಹಾರ್ಟಲ್ಲಿ ಲೆಫ್ಟ್ ಏಟ್ರಿಯಮಿಗೆ ಆಕ್ಸಿಜನೇಟೆಡ್ ಬ್ಲಡ್ ಬರುತ್ತೆ. ನೆಕ್ಸ್ಟ್ ಏಟ್ರಿಯಮಿಂದ ಆಕ್ಸಿಜನೇಟೆಡ್ ಬ್ಲಡ್ ವೆಂಟ್ರಿಕಲ್ಲಿಗೆ ಬರುತ್ತೆ. ವೆಂಟ್ರಿಕಲ್ಲಿಂದ ಅಯೋಟಾ ಮುಖಾಂತರ ಬಾಡಿಯ ಎಲ್ಲ ಪಾರ್ಟ್ಸ್ಗಳಿಗೂ ಏನಾಗುತ್ತೆ ಅಂದರೆ ಆಕ್ಸಿಜನೇಟೆಡ್ ಬ್ಲಡ್ ಸಪ್ಲೈ ಆಗುತ್ತೆ. ಪಲ್ಮನರಿ ಸರ್ಕ್ಯುಲೇಷನ್ ಅಂದರೆ ಇಷ್ಟೇ, ಲಂಗ್ಸ್ ಮತ್ತು ಹಾರ್ಟ್ನ ಮಧ್ಯ ನಡೆಯೋ ಸರ್ಕ್ಯುಲೇಷನ್. ಸಿಸ್ಟಮಿಕ್ ಸರ್ಕ್ಯುಲೇಷನ್. ಸಿಸ್ಟಮಿಕ್ ಸರ್ಕ್ಯುಲೇಷನ್ ಅಂತೂ ತುಂಬ ಈಸಿ ಮತ್ತು ತುಂಬ ಸಿಂಪಲ್. ಫ್ಲೋ ಆಫ್ ಆಕ್ಸಿಜನೇಟೆಡ್ ಬ್ಲಡ್ ಫ್ರಮ್ ಲೆಫ್ಟ್ ವೆಂಟ್ರಿಕಲ್ ಟು ಆಲ್ ದ ಪಾರ್ಟ್ಸ್ ಆಫ್ ಬಾಡಿ. ಲೆಫ್ಟ್ ವೆಂಟ್ರಿಕಲಿಂದ ಬಾಡಿಯ ಎಲ್ಲ ಪಾರ್ಟ್ಸಿಗೂ ಆಕ್ಸಿಜನೇಟೆಡ್ ಬ್ಲಡ್ ಸಪ್ಲೈ ಆಗೋದನ್ನೇ ನಾವು ಸಿಸ್ಟಮಿಕ್ ಸರ್ಕ್ಯುಲೇಷನ್ ಅಂತ ಹೇಳಿ ಕರಿತೀವಿ. ಲಂಗ್ಸಲ್ಲಿ ಡಿಆಕ್ಸಿನೇಟೆಡ್ ಬ್ಲಡ್ ಎಲ್ಲ ಆಕ್ಸಿಜನೇಟ್ ಆಗುತ್ತೆ ಅಲ್ವಾ. ಆಕ್ಸಿಜನೇಟ್ ಆಗಿ ಎಲ್ಲಿಗೆ ಬರುತ್ತೆ, ಲೆಫ್ಟ್ ಏಟ್ರಿಯಮಿಗೆ ಬರುತ್ತೆ. ಲೆಫ್ಟ್ ಏಟ್ರಿಯಮಿಂದ ಎಲ್ಲಿಗೆ ಹೋಗುತ್ತೆ, ಲೆಫ್ಟ್ ವೆಂಟ್ರಿಕಲಿಗೆ ಹೋಗುತ್ತೆ. ಲೆಫ್ಟ್ ವೆಂಟ್ರಿಕಲಿಂದ ಬಾಡಿ ಎಲ್ಲ ಪಾರ್ಟ್ಸಿಗೂ ಕೂಡ ಆಕ್ಸಿಜನೇಟೆಡ್ ಬ್ಲಡ್ ಸಪ್ಲೈ ಆಗುತ್ತೆ. ಹಾಗೆ ಫ್ಲೋ ಆಫ್ ಡಿಆಕ್ಸಿನೇಟೆಡ್ ಬ್ಲಡ್ ಫ್ರಮ್ ವೇರಿಯಸ್ ಪಾರ್ಟ್ಸ್ ಆಫ್ ಬಾಡಿ ಟು ರೈಟ್ ಏಟ್ರಿಯಮ್. ಹಾಗೆ ಸಿಸ್ಟಮಿಕ್ ಸರ್ಕ್ಯುಲೇಷನ್ ಅಂತ ಹೇಳಿದರೆ ಬಾಡಿಯ ಎಲ್ಲ ಪಾರ್ಟ್ಸಿಂದನೂ ಕೂಡ ಡಿಆಕ್ಸಿನೇಟೆಡ್ ಬ್ಲಡ್ಡು ಹಾರ್ಟಿಗೆ ಬರುತ್ತೆ. ಹಾರ್ಟಲ್ಲಿ ರೈಟ್ ಏಟ್ರಿಯಮಿಗೆ ಬರುತ್ತೆ. ಅದನ್ನು ಕೂಡ ನಾವು ಏನಂತ ಕರಿತೀವಿ ಅಂದರೆ ಸಿಸ್ಟಮಿಕ್ ಸರ್ಕ್ಯುಲೇಷನ್. ಸಿಂಪಲ್ ಆಗಿ ಹೇಳೋದಾದರೆ ಸಿಸ್ಟಮಿಕ್ ಸರ್ಕ್ಯುಲೇಷನ್ನು ಹಾರ್ಟ್ ಮತ್ತು ಬಾಡಿಯ ಪಾರ್ಟ್ಸ್ಗಳ ಮಧ್ಯೆ ನಡೆಯುವಂಥದ್ದು. ಅಂದರೆ ಸಿಸ್ಟಮಿಕ್ ಸರ್ಕ್ಯುಲೇಷನಲ್ಲಿ ಬಾಡಿಯ ಎಲ್ಲ ಪಾರ್ಟ್ಸಿಂದ ಬ್ಲಡ್ ವೆಸಲ್ಸ್ಗಳು ಡಿಆಕ್ಸಿನೇಟೆಡ್ ಬ್ಲಡ್ನ ತೊಗೊಬಂದು ಹಾರ್ಟಿಗೆ ಕೊಡುತ್ತೆ. ಹಾರ್ಟಲ್ಲಿ ಎಸ್ಪೆಷಲಿ ರೈಟ್ ಏಟ್ರಿಯಮಿಗೆ ಕೊಡುತ್ತೆ. ಹಾಗೆ ಬ್ಲಡ್ ಡಿಆಕ್ಸಿನೇಟ್ ಇರೋ ಬ್ಲಡ್ಡು ಆಕ್ಸಿನೇಟ್ ಆದಮೇಲೆ ಲೆಫ್ಟ್ ವೆಂಟ್ರಿಕಲ್ನ ಮುಖಾಂತರ ಬಾಡಿಯ ಎಲ್ಲ ಪಾರ್ಟ್ಸ್ಗಳಿಗೂ ಬ್ಲಡ್ ವೆಸಲ್ಸ್ಗಳು ಬ್ಲಡ್ನ ಸಪ್ಲೈ ಮಾಡುತ್ತಲ್ವ, ಇದನ್ನೇ ನಾವು ಸಿಸ್ಟಮಿಕ್ ಸರ್ಕ್ಯುಲೇಷನ್ ಅಂತ ಹೇಳಿ ಕರಿತೀವಿ. ಈ ಪಿಕ್ಚರಲ್ಲಿ ನೀವು ಪಲ್ಮನರಿ ಸರ್ಕ್ಯುಲೇಷನ್ ಮತ್ತು ಸಿಸ್ಟಮಿಕ್ ಸರ್ಕ್ಯುಲೇಷನ್ ಎರಡನ್ನೂ ಕೂಡ ಅಬ್ಸರ್ವ್ ಮಾಡ್ಬೋದು. ಹಾರ್ಟ್ ಮತ್ತು ಲಂಗ್ಸ್ಗಳ ಮಧ್ಯ ನಡೆಯೋದು ಪಲ್ಮನರಿ ಸರ್ಕ್ಯುಲೇಷನ್. ಹಾಗೆ ಹಾರ್ಟ್ ಮತ್ತು ಬಾಡಿಯ ಅದರ್ ಪಾರ್ಟ್ಸ್ ಏನಿದೆ ಅದರ ಮಧ್ಯ ನಡೆಯೋದು ಸಿಸ್ಟಮಿಕ್ ಸರ್ಕ್ಯುಲೇಷನ್. ಬಾಡಿಯ ಎಲ್ಲ ಪಾರ್ಟ್ಸಿಂದ ಬ್ಲಡ್ ಹಾರ್ಟಿಗೆ ಬರುತ್ತೆ, ಡಿಆಕ್ಸಿನೇಟೆಡ್ ಬ್ಲಡ್. ಹಾಗೆ ಆಕ್ಸಿಜನೇಟೆಡ್ ಬ್ಲಡ್ ಹಾರ್ಟಿಂದ ಬಾಡಿಯ ಎಲ್ಲ ಪಾರ್ಟ್ಸ್ಗಳಿಗೂ ಹೋಗುತ್ತೆ. ಇದನ್ನೇ ನಾವು ಸಿಸ್ಟಮಿಕ್ ಸರ್ಕ್ಯುಲೇಷನ್ ಅಂತ ಹೇಳಿ ಕರಿತೀವಿ. ಹೆಪಾಟಿಕ್ ಪೋರ್ಟಲ್ ಸಿಸ್ಟಮ್. ಸ್ಪೆಷಲ್ ವ್ಯಾಸ್ಕ್ಯುಲರ್ ಕನೆಕ್ಷನ್ ಎಕ್ಸಿಸ್ಟ್ ಬಿಟ್ವೀನ್ ಡೈಜೆಸ್ಟಿವ್ ಟ್ರ್ಯಾಕ್ಟ್ ಆ್ಯಂಡ್ ಲಿವರ್. ಹೆಪಾಟಿಕ್ ಪೋರ್ಟಲ್ ಸಿಸ್ಟಮ್ ಅಂತ ಹೇಳಿದ್ರೆ ಡೈಜೆಸ್ಟಿವ್ ಟ್ರ್ಯಾಕ್ಟ್ ಅಥವಾ ಡೈಜೆಸ್ಟಿವ್ ಸಿಸ್ಟಮ್ ಮತ್ತು ಸ್ಪ್ಲೀನಿಂದ ಬ್ಲಡ್ನ ತಗೊಬಂದು ಲಿವರಿಗೆ ಕೊಡುತ್ತೆ ಹೆಪಾಟಿಕ್ ಪೋರ್ಟಲ್ ಸಿಸ್ಟಮ್. ಓಕೆ, ಲಿವರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಆ ಬ್ಲಡ್ ಎಲ್ಲ ಪ್ರೋಸೆಸ್ ಆಗಿ ಟಾಕ್ಸಿನ್ಸ್ಗಳು ರಿಮೂವ್ ಆಗುತ್ತೆ. ಲಿವರು ಬ್ಲಡ್ಡಲ್ಲಿ ಇರೋ ಅಂಥ ಟಾಕ್ಸಿನ್ ಸಬ್ಸ್ಟೆನ್ಸ್ನೆಲ್ಲ ರಿಮೂವ್ ಮಾಡುತ್ತೆ. ರಿಮೂವ್ ಮಾಡಿ ಅದಾದಮೇಲೆ ಹಾರ್ಟಿಗೆ ಕಳಿಸುತ್ತೆ. ಅದು ಹೆಪಾಟಿಕ್ ಪೋರ್ಟಲ್ ಸಿಸ್ಟಮ್ನ ಮೇನ್ ಫಂಕ್ಷನ್.
ಈ ಪಿಕ್ಚರಲ್ಲಿ ನೀವು ಹೆಪಾಟಿಕ್ ಪೋರ್ಟಲ್ ಸಿಸ್ಟಮ್ನ ಅಬ್ಸರ್ವ್ ಮಾಡ್ಬೋದು. ಈ ರೀತಿಯಾಗಿ ಹೆಪಾಟಿಕ್ ಪೋರ್ಟಲ್ ಸಿಸ್ಟಮ್ ಇರುತ್ತೆ. ಡೈಜೆಸ್ಟಿವ್ ಟ್ರ್ಯಾಕ್ ಮತ್ತು ಸ್ಪ್ಲೀನಿಂದ ಬ್ಲಡ್ನ ತೊಗೊಬಂದು ಲಿವರಿಗೆ ಕೊಡುತ್ತೆ. ಲಿವರಲ್ಲಿ ಟಾಕ್ಸಿನ್ಸ್ ಎಲ್ಲ ರಿಮೂವ್ ಆಗುತ್ತೆ. ನೆಕ್ಸ್ಟು ಕೊರೋನರಿ ಸರ್ಕ್ಯುಲೇಷನ್. ಸ್ಪೆಷಲ್ ಕೊರೋನರಿ ಸಿಸ್ಟಮ್ ಆಫ್ ಬ್ಲಡ್ ವೆಸಲ್ಸ್ ಈಸ್ ಪ್ರೆಸೆಂಟ್ ಇನ್ ಅವರ್ ಬಾಡಿ ಫಾರ್ ಸರ್ಕ್ಯುಲೇಷನ್ ಆಫ್ ಬ್ಲಡ್ ಟು ಆ್ಯಂಡ್ ಫ್ರಮ್ ದ ಕಾರ್ಡಿಯಾಕ್ ಮಸ್ಕ್ಯುಲೇಚರ್. ಹಾರ್ಟ್ ಏನು ಮಾಡುತ್ತೆ, ಬಾಡಿಯ ಎಲ್ಲ ಪಾರ್ಟ್ಸಿಗೂ ಕೂಡ ಆಕ್ಸಿಜನೇಟೆಡ್ ಬ್ಲಡ್ನ ಸಪ್ಲೈ ಮಾಡುತ್ತೆ. ಅದೇ ರೀತಿ ಹಾರ್ಟಲ್ಲಿರೋ ಮಸಲ್ಸ್ಗಳಿಗೂ ಕೂಡ ಆಕ್ಸಿಜನೇಟೆಡ್ ಬ್ಲಡ್ ಬೇಕಲ್ವಾ, ಅದನ್ನು ಸಪ್ಲೈ ಮಾಡೋದು ಯಾರು? ಕೊರೋನರಿ ಸಿಸ್ಟಮು ಆಕ್ಸಿಜನೇಟೆಡ್ ಬ್ಲಡ್ನ ಸಪ್ಲೈ ಮಾಡುತ್ತೆ. ಕೊರೋನರಿ ಸಿಸ್ಟಮಲ್ಲಿ ಕರೋನರಿ ಆರ್ಟ್ರೀಸ್ ಮತ್ತು ಕರೋನರಿ ವೇನ್ಸ್ಗಳು ಪ್ರೆಸೆಂಟ್ ಇರುತ್ತೆ. ಸೇಮ್ ಕರೋನರಿ ಆರ್ಟ್ರೀಸು ಹಾರ್ಟ್ನ ಮಸಲ್ಸ್ಗಳಿಗೆ ಆಕ್ಸಿಜನೇಟೆಡ್ ಬ್ಲಡ್ನ ಸಪ್ಲೈ ಮಾಡುತ್ತೆ. ಕರೋನರಿ ವೇನ್ಸ್ಗಳು ಹಾರ್ಟ್ನ ಮಸಲಿಂದ ಡಿಆಕ್ಸಿನೇಟೆಡ್ ಬ್ಲಡ್ನ ಕ್ಯಾರಿ ಮಾಡುತ್ತೆ. ಈ ಪಿಕ್ಚರಲ್ಲಿ ನೀವು ಹಾರ್ಟ್ನ ಮೇಲೆ ವೇನ್ಸ್ ಮತ್ತು ಆರ್ಟ್ರೀಸ್ಗಳನ್ನು ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ಬ್ಲೂ ಕಲರಲ್ಲಿ ಕಾಣಿಸ್ತಿರೋದು ಕರೋನರಿ ವೇನ್, ಹಾಗೆ ಇಲ್ಲಿ ರೆಡ್ ಕಲರಲ್ಲಿ ಇರೋದು ಕರೋನರಿ ಆರ್ಟ್ರಿ. ಸೊ ಈ ಒಂದು ಕರೋನರಿ ಆರ್ಟ್ರಿಗಳು ಹಾರ್ಟಿಗೆ ಆಕ್ಸಿಜನೇಟೆಡ್ ಬ್ಲಡ್ನ ಸಪ್ಲೈ ಮಾಡುತ್ತೆ. ಈ ರೀತಿಯಾಗಿ ಕೊರೋನರಿ ಸಿಸ್ಟಮ್ ಹಾರ್ಟ್ನ ಮೇಲೆ ಪ್ರೆಸೆಂಟ್ ಇರುತ್ತೆ.